ರಾಮಯ್ಯನು ಒಂದು ಸಣ್ಣ ಹಳ್ಳಿಯ ಬಡ ರೈತ. ಅವನ ಜೀವನವೇ ಮಣ್ಣು, ಹೊಲ, ಬಿತ್ತನೆ ಮತ್ತು ಮಳೆ. ಅವನ ಬಳಿ ದೊಡ್ಡ ಜಮೀನು ಇರಲಿಲ್ಲ, ಆದರೆ ತನ್ನ 1 ಎಕರೆ ಭೂಮಿಯನ್ನು ಜೀವದಂತೆ ಪ್ರೀತಿಸುತ್ತಿದ್ದ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ದೇವರ ಮುಂದೆ ಕೈ ಜೋಡಿಸಿ ಹೊಲಕ್ಕೆ ಹೋಗುತ್ತಿದ್ದ. ಅವನಿಗೆ ಹೊಲವೇ ದೇವಾಲಯ, ಮಣ್ಣೇ ತಾಯಿ. ಆ ವರ್ಷ ಮಳೆ ಸರಿಯಾಗಿ ಬಂದಿರಲಿಲ್ಲ. ಬೀಜ ಬಿತ್ತಿದರೂ ಮಣ್ಣು ಒಣಗಿಯೇ ಇತ್ತು. ಸಾಲ ಮಾಡಿ ಬೀಜ, ಗೊಬ್ಬರ ತಂದಿದ್ದ ರಾಮಯ್ಯನ ಮನಸ್ಸಿನಲ್ಲಿ ಭಯ ಮನೆ ಮಾಡಿತ್ತು. ಈ ಬೆಳೆ ಬಂದಿಲ್ಲ ಅಂದ್ರೆ ಏನ್ ಮಾಡೋದು ಎಂಬ ಪ್ರಶ್ನೆ ಅವನನ್ನು ರಾತ್ರಿ ನಿದ್ರೆಗೆ ಬಿಡುತ್ತಿರಲಿಲ್ಲ. ಅವನ ಹೆಂಡತಿ ಲಕ್ಷ್ಮಿ ಅವನಿಗೆ ಧೈರ್ಯ ಹೇಳುತ್ತಿದ್ದಳು. ದೇವರು ನೋಡ್ತಾನೆ, ನಮಗೆ ಏನಾದ್ರೂ ದಾರಿ ತೋರಿಸ್ತಾನೆ ಎಂದು. ಒಂದು ದಿನ ಹಳ್ಳಿಗೆ ದೊಡ್ಡ ಅಧಿಕಾರಿ ಬಂದ. ಎಲ್ಲ ರೈತರನ್ನು ಸಭೆಗೆ ಕರೆದರು. ಸರ್ಕಾರದಿಂದ ಹೊಸ ಯೋಜನೆ ಬಂದಿದೆ ಎಂದು ಹೇಳಿದರು. ಆದರೆ ಆ ಯೋಜನೆಗೆ ಅರ್ಜಿ ಹಾಕಲು ದಾಖಲೆಗಳು, ಹಣ, ಸಹಿ ಎಲ್ಲವೂ ಬೇಕಿತ್ತು. ಹೆಚ್ಚಿನ ರೈತರು ಹಿಂದಕ್ಕೆ ಸರಿದರು. ರಾಮಯ್ಯನು ಬಡವನಾದರೂ ಹಿಂಜರಿಯಲಿಲ್ಲ. ನಮ್ಮ ಹೊಲ ಉಳಿಸಿಕೊಳ್ಳೋಕೆ ಪ್ರಯತ್ನ ಮಾಡಲೇಬೇಕು ಎಂದು ತೀರ್ಮಾನಿಸಿದ. ಅವನು ದಿನಗಟ್ಟಲೆ ಕಚೇರಿಗಳಿಗೆ ಓಡಾಡಿದ. ಕೆಲವರು ಅವನನ್ನು ನಿರ್ಲಕ್ಷ್ಯ ಮಾಡಿದರು, ಕೆಲವರು ಲಂಚ ಕೇಳಿದರು. ರಾಮಯ್ಯನ ಬಳಿ ಹಣ ಇರಲಿಲ್ಲ, ಆದರೆ ಅವನ ಬಳಿ ಸತ್ಯ ಇತ್ತು, ಶ್ರಮ ಇತ್ತು. ಕೊನೆಗೆ ಒಬ್ಬ ಒಳ್ಳೆಯ ಅಧಿಕಾರಿ ಅವನ ಅರ್ಜಿಯನ್ನು ಒಪ್ಪಿಕೊಂಡ. ಕೆಲ ದಿನಗಳ ನಂತರ ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿದವು. ಬಿರುಸಾದ ಮಳೆ ಸುರಿಯಿತು. ರಾಮಯ್ಯನು ಮಣ್ಣನ್ನು ತಬ್ಬಿಕೊಂಡು ಅಳಿದ. ಅದು ದುಃಖದ ಅಳುವಲ್ಲ, ಸಂತೋಷದ ಕಣ್ಣೀರು. ಹೊಲದಲ್ಲಿ ಹಸಿರು ಮೊಳಕೆಗಳು ತಲೆದೋರಿದವು. ಅವನ ಕನಸು ಮತ್ತೆ ಜೀವ ಪಡೆದಿತ್ತು. ಬೆಳೆ ಚೆನ್ನಾಗಿ ಬೆಳೆಯಿತು. ಸಾಲ ತೀರಿಸಿದ, ಮನೆಯ ಅಗತ್ಯಗಳನ್ನು ಪೂರೈಸಿದ. ತನ್ನ ಮಗನನ್ನು ಶಾಲೆಗೆ ಸೇರಿಸಿದ. ನನ್ನ ಮಗ ನನ್ನಂತೆ ಬಡತನದಲ್ಲಿ ಬೆಳೆಬಾರದು ಎಂಬ ಆಶಯ ಅವನ ಕಣ್ಣಲ್ಲಿ ಮಿಂಚುತ್ತಿತ್ತು. ಒಂದು ದಿನ ಹಳ್ಳಿಯ ಸಭೆಯಲ್ಲಿ ರಾಮಯ್ಯನನ್ನು ಗೌರವಿಸಿದರು. ಇವನು ನಮಗೆ ಪಾಠ. ಬಡತನ ಇದ್ದರೂ ಧೈರ್ಯ, ಶ್ರಮ, ನಂಬಿಕೆ ಇದ್ದರೆ ಜೀವನ ಬದಲಾಗತ್ತೆ ಎಂದು ಹೇಳಿದರು. ರಾಮಯ್ಯನು ನಗುಮುಖದಿಂದ ಹೇಳಿದ, ನಾನು ದೊಡ್ಡವನು ಅಲ್ಲ, ನಾನು ಕೇವಲ ಮಣ್ಣಿನ ಮಗ. ಮಣ್ಣನ್ನು ನಂಬಿದರೆ ಅದು ನಮಗೆ ಎಲ್ಲವನ್ನೂ ಕೊಡುತ್ತೆ. ಆ ದಿನ ರಾಮಯ್ಯನು ಅರಿತ, ರೈತನ ಕೈಯಲ್ಲಿರುವ ಮಣ್ಣು ಕೇವಲ ಭೂಮಿಯಲ್ಲ, ಅದು ದೇಶದ ಭವಿಷ್ಯ.